ಅಬಕಾರಿ ಇಲಾಖೆ ಲೈಸೆನ್ಸ್ಗಾಗಿ ಲಂಚದ ಪ್ರಕರಣ ನಿನ್ನೆ ಸದನದಲ್ಲಿ ಕಿಕ್ಕೇರಿಸಿತು. ಅಬಕಾರಿ ಡಿಸಿ ಹಾಗೂ ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ್ ನಡುವೆ ನಡೆದಿದೆ ಎನ್ನಲಾದ ಆಡಿಯೋವನ್ನು ಮುಂದಿಟ್ಟುಕೊಂಡು ಸಚಿವರ ರಾಜೀನಾಮೆಗೆ ವಿಪಕ್ಷ ಬಿಜೆಪಿ ಬಿಗಿಪಟ್ಟು ಹಿಡಿಯಿತು. ನಿಲುವಳಿ ಸೂಚನೆಯ ಮೇಲೆ ಚರ್ಚೆಗೆ ಅವಕಾಶವನ್ನ ನೀಡುವಂತೆ ಬಿಜೆಪಿ ಆಗ್ರಹಿಸಿ ಸದನದ ಬಾವಿಗಿಳಿದು ಧರಣಿಯನ್ನ ನಡೆಸಿದ್ರು. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸದನದಲ್ಲಿ ಕಿಕ್ಕೇರಿಸಿದ ಬಾರ್ ಲೈಸೆನ್ಸ್ ಲಂಚ. ಸಚಿವರ ರಾಜೀನಾಮೆಗೆ ಪ್ರತಿಪಕ್ಷಗಳ ಪಟ್ಟು. ಸದನದ ಬಾವಿಗಿಳಿದು ಧರಣಿ ನಡೆಸಿದ ಬಿಜೆಪಿ. ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಕಿಕ್ ಬ್ಯಾಕ್ ಹಗರಣ ಸದನದಲ್ಲೂ ಪ್ರತಿಧ್ವನಿಸಿದೆ. ಅಬಕಾರಿ ಡಿಸಿ ಹಾಗೂ ಕಾಂಟ್ರಾಕ್ಟರ್ ಲಕ್ಷ್ಮೀನಾರಾಯಣ್ ನಡುವೆ ನಡೆದಿದೆ ಎನ್ನಲಾದ ಲಂಚದ ಮಾತುಕತೆಯ ಆಡಿಯೋ ವೈರಲ್ ಆಗಿದೆ. ಇದನ್ನೇ ಮುಂದಿಟ್ಟುಕೊಂಡು ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿದೆ. ಸದನದೊಳಗೆ ಸಮಗ್ರ ಚರ್ಚೆಗೆ ಅವಕಾಶ ನೀಡುವಂತೆ ಪ್ರತಿಪಕ್ಷ ನಾಯಕ ಆರ್. ಅಶೋಕ್ ಒತ್ತಾಯಿಸಿದರು. ಇದಕ್ಕೆ ಬಿಜೆಪಿ ಶಾಸಕರು ಧ್ವನಿಗೂಡಿಸಿದ್ರು. ಭೋಜನದ ಬಳಿಕ ಮತ್ತೆ ಕಲಾಪ ಶುರುವಾಗುತ್ತಲೇ ಬಿಜೆಪಿ ಶಾಸಕರು ಮತ್ತೆ ರಾಜೀನಾಮೆಗೆ ಆಗ್ರಹಿಸಿದ್ರು. ಹಗರಣದ ಚರ್ಚೆಗೆ ಅವಕಾಶ ನೀಡುವಂತೆ ಒತ್ತಾಯಿಸಿದ್ರು. ಆದರೆ ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯದ ಮೇಲಿನ ಚರ್ಚೆ, ಪ್ರಸ್ತಾವನೆ ಹಾಗೂ ಅನುಮೋದನೆ ಪ್ರಸ್ತಾಪಿಸಿದ ಬಳಿಕ ಮಾತನಾಡಲು ಅವಕಾಶ ನೀಡೋದಾಗಿ ಸ್ಪೀಕರ್ ತಿಳಿಸಿದ್ರು. ತಕ್ಷಣವೇ ಚರ್ಚೆಗೆ ನೀಡಬೇಕು ಅಂತ ಪಟ್ಟು ಹಿಡಿದ ಬಿಜೆಪಿ ಸದನದ ಬಾವಿಗಿಳಿದು ಧರಣಿ ನಡೆಸಿತು. ಈ ವೇಳೆ ಬಿಜೆಪಿ ಶಾಸಕರು ತಾವು ಇರುವಲ್ಲೇ ಎದ್ದು ನಿಂತು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಘೋಷಣೆಗಳನ್ನು ಕೂಗಿದ್ರು. ಬಾವಿಗಿಳಿದು ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ಸದನದಲ್ಲಿ ತೀವ್ರ ಸದ್ದು ಗದ್ದಲ ಎದ್ದ ಕಾರಣ ಕಲಾಪವನ್ನ 15 ನಿಮಿಷಗಳ ಕಾಲ ಮತ್ತೆ ಮುಂದೂಡಬೇಕಾಯಿತು. ಅಬಕಾರಿ ಕಲೆಕ್ಷನ್ ಎಲೆಕ್ಷನ್ಗೆ ಹೋಗ್ತಿದೆ. ಸಚಿವರ ವಿರುದ್ಧ ಗಂಭೀರವಾದ ಆರೋಪ. ಪೆನ್ ಡ್ರೈವ್ ಪ್ರದರ್ಶಿಸಿದ ಆರ್. ಅಶೋಕ್. ಇದೇ ವೇಳೆ ವಿರಾಮದ ನಂತರ ಕಲಾಪ ಆರಂಭವಾಗುತ್ತಲೇ ಮತ್ತೆ ಅಬಕಾರಿ ಹಗರಣದ ಚರ್ಚೆಗೆ ಪ್ರತಿಪಕ್ಷ ನಾಯಕ ಆರ್. ಅಶೋಕ್ ಆಗ್ರಹಿಸಿದ್ರು. ಅಬಕಾರಿ ಇಲಾಖೆಯಲ್ಲಿ ಕೋಟಿ ಹಣ ಲೂಟಿಯಾಗ್ತಾ ಇದೆ. ಇಲ್ಲಿ ಸಂಗ್ರಹಿಸಿದ ಹಣ ಅಸ್ಸಾಂ, ಕೇರಳ ಚುನಾವಣೆಗೆ ಹೋಗ್ತಿದೆ ಅಂತ ಅಶೋಕ್ ಆಕ್ರೋಶ ಹೊರಹಾಕಿದ್ರು. ಈ ವೇಳೆ ಸುನೀಲ್ ಕುಮಾರ್ ಕೂಡ ಧ್ವನಿಗೂಡಿಸಿದ್ರು. ಈ ವೇಳೆ ಎಂಟ್ರಿ ಕೊಟ್ಟ ಸಚಿವ ದಿನೇಶ್ ಗುಂಡೂರಾವ್, ದೇಶವನ್ನೇ ಲೂಟಿ ಮಾಡಿದವರು ನೀವು, ಸುನೀಲ್ ಕುಮಾರ್ಗೆ ಅವಕಾಶ ಕೊಡಬೇಡಿ, ಅವರು ಏನೇನೋ ಮಾತನಾಡ್ತಾರೆ ಅಂತ ಸ್ಪೀಕರ್ಗೆ ಒತ್ತಾಯಿಸಿದ್ರು. ದಿನೇಶ್ ಗುಂಡೂರಾವ್ ಮಾತಿಗೆ ಆಕ್ರೋಶ ಹೊರಹಾಕಿದ್ದ ಅಶೋಕ್, ಈಶ್ವರಪ್ಪ ಮೇಲೆ ಆರೋಪ ಬಂದಾಗ ನೀವು ರಾಜೀನಾಮೆ ಕೊಡಿಸಿದ್ರಿ, ಆಗ ನಮ್ಮ ಮೇಲೆ ಹೊಡೆದಾಟ ಗುದ್ದಾಟಕ್ಕೆ ಬಂದ್ರಿ, ಈಗ ಯಾಕೆ ಹಿಂದೇಟು ಹಾಕ್ತಿದ್ದೀರಾ ಅಂತ ಅಶೋಕ್ ಕುಟುಕಿದ್ರು. ನಾನು ಇದಕ್ಕೆ ಸಾಕ್ಷಿಗಳ ಸಮೇತ ಬಂದಿದ್ದೇನೆ, ಅದಕ್ಕೆ ಬೇಕಾದ ಪೆನ್ ಡ್ರೈವ್ ಇಲ್ಲೇ ಇದೆ ನೋಡಿ ಅಂತ ಪ್ರದರ್ಶಿಸಿದ್ರು. ದಾಖಲೆಗಳು ಇವೆ, ಮೊದಲು ಅವರ ರಾಜೀನಾಮೆ ಕೊಡಿಸಿ ಅಂತ ಆಗ್ರಹಿಸಿದ್ರು. ಈ ವೇಳೆ ಬಿಜೆಪಿ ಶಾಸಕರು ಗದ್ದಲ ಶುರು ಮಾಡಿದ್ರು. ಲೂಟಿ ಅಂತ ಘೋಷಣೆ ಕೂಗಿದ್ರು. ಆಡಳಿತ ಪ್ರತಿಪಕ್ಷಗಳ ನಡುವೆ ವಾಕ್ಸಮರ ತಾರಕಕ್ಕೇರಿದ ಕಾರಣ ಸ್ಪೀಕರ್ ಮತ್ತೆ ಕಲಾಪವನ್ನ ಸ್ವಲ್ಪ ಕಾಲ ಮುಂದೂಡಬೇಕಾಯಿತು. ಈ ವೇಳೆ ಎದ್ದು ನಿಂತ ಸಚಿವ ತಿಮ್ಮಾಪುರ ಚರ್ಚೆಗೆ ನಾನು ರೆಡಿ ಅಂತ ತಿರುಗೇಟು ಕೊಟ್ರು. ಆದ್ರೂ ಸದ್ದು ಗದ್ದಲ ಹೆಚ್ಚಾಯ್ತು. ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಅವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಅವ್ರು ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಅವ್ರು ಆದ್ರೆ ರಾಜೀನಾಮೆ ಇಲ್ವಾ? ಈಗ ವಂದನಾ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ವಾ? ಬಿಜೆಪಿ ಶಾಸಕರ ಸದ್ದು ಗದ್ದಲಕ್ಕೆ ಕಲಾಪ ಬಲಿ. ಮಂಗಳವಾರಕ್ಕೆ ಕಲಾಪ ಮುಂದೂಡಿದ ಸ್ಪೀಕರ್. ಇನ್ನು 2 ಬಾರಿ ವಿರಾಮದ ನಂತರವೂ ಮತ್ತೆ ಕಲಾಪ ಆರಂಭವಾದರೂ ಬಿಜೆಪಿ ಶಾಸಕರು ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿ ಸದನದ ಬಾವಿಗಿಳಿದು ಧರಣಿ ಮಾಡಿದ್ರು. ಎತ್ತ ಸ್ಪೀಕರ್ ಪದೇ ಧರಣಿ ಕೈಬಿಡುವಂತೆ ಮಾಡಿದ ಮನವಿಗೂ ಸ್ಪಂದಿಸಲೇ ಇಲ್ಲ. ಸದ್ದು ಗದ್ದಲದ ಮಧ್ಯೆಯೇ ಸ್ಪೀಕರ್ ರಾಜ್ಯಪಾಲರ ವಂದನಾ ನಿರ್ಣಯದ ಮೇಲೆ ಚರ್ಚೆಗೆ ಪೊನ್ನಣ್ಣಗೆ ಅವಕಾಶ ನೀಡಿದ್ರು. ಪೊನ್ನಣ್ಣ ಕೂಡ ಮಾತು ಶುರು ಮಾಡಿದ್ರು. ಆದರೆ ಬಿಜೆಪಿ ಜೆಡಿಎಸ್ ಸದಸ್ಯರ ಘೋಷಣೆ, ಸದ್ದು ಗದ್ದಲಕ್ಕೆ ಚರ್ಚೆ ಮುಂದುವರಿಸುವುದು ಕಷ್ಟವಾಯಿತು.
ಅನಿವಾರ್ಯವಾಗಿ ಸ್ಪೀಕರ್ ಕಲಾಪವನ್ನ ಮಂಗಳವಾರಕ್ಕೆ ಮುಂದೂಡಬೇಕಾಯಿತು. ಎಲ್ಲವನ್ನೂ ಯಡಿಯೂರಪ್ಪನದು ಒಂದ್ ಸೆಕೆಂಡ್ ಈಗ ಸದನವನ್ನು 15 ನಿಮಿಷ ಮುಂದೂಡಿದ್ದೇನೆ. ಒಟ್ನಲ್ಲಿ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಬಾರ್ ಲೈಸೆನ್ಸ್ ಆಡಿಯೋ ಬಾಂಬ್ ಸದನದಲ್ಲೂ ಪ್ರತಿಧ್ವನಿಸಿತು. ವಿಪಕ್ಷ ಬಿಜೆಪಿ ಸಚಿವ ಆರ್ಬಿ ತಿಮ್ಮಾಪುರ ರಾಜೀನಾಮೆಗೆ ಆಗ್ರಹಿಸಿದ್ವು. ಸದನದ ಬಾವಿಗಿಳಿದು ಧರಣಿಯನ್ನೂ ಮಾಡಿದ್ವು. ಕೊನೆಗೆ ಚರ್ಚೆಗೆ ಅವಕಾಶ ಸಿಗದೆ ಕಲಾಪ ಮುಂದೂಡಬೇಕಾಯಿತು. ಮಂಗಳವಾರವೂ ಸದನದಲ್ಲಿ ಗದ್ದಲ ಮುಂದುವರಿಯುವ ಸಾಧ್ಯತೆ ಇದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.